ಇದು ಯಾವುದೋ ರೋಡ್ ಕೆಲಸದಲ್ಲಿ ಕಳಪೆ ಆಗಿದೆ, ತಾರ್ ಕಿತ್ತೋಗಿದೆ, ಇಲ್ಲಿ ಪ್ರಶ್ನೆ ಅಲ್ಲ, ಜೀವದ ಪ್ರಶ್ನೆ, ಜೀವದ ಪ್ರಶ್ನೆ ಇದು. ಅದಕ್ಕೋಸ್ಕರ ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಂತದ್ದು. ಸಚಿವರು ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ, ಎಲ್ಲ ಕ್ರಮಗಳು ತೆಗೆದುಕೊಂಡ್ಮೇಲೆ ಇಷ್ಟೆಲ್ಲ ಸಾವುಗಳು ಯಾಕೆ ಆಗ್ತವೆ? ಬಳ್ಳಾರಿ ಒಂದೇ ಅಲ್ಲ, 5 ಅಲ್ಲ, ಸುಮಾರು 15ಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿ, ಬೆಳಗಾವಿಯಿಂದ ಹಿಡಿದು ಚಿತ್ರದುರ್ಗ, ದಾವಣಗೆರೆ ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಈ ಕಳಪೆ ಔಷಧಿ ಬಗ್ಗೆ ಸಚಿವರೇ ಒಪ್ಕೊಂಡ್ರು. ನಮ್ಮ ಟೆಸ್ಟಿಂಗ್ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿ. ಈ ತರ ಆದ್ರೆ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಿ ನೀವು? ಅನ್ನೋದಾದ್ರೆ ಯಾರ ಜವಾಬ್ದಾರಿ ಆಗಿದ್ರೆ? ನಿಮ್ ಜವಾಬ್ದಾರಿನಾ? ನನ್ ಜವಾಬ್ದಾರಿನಾ? ಸರ್ಕಾರಿ ಜವಾಬ್ದಾರಿ. ಲ್ಯಾಬ್ ಸರಿ ಇಲ್ಲ ಅಂದ್ರೆ ಕ್ರಮ ಮಾಡಬೇಕು, ಸರಿ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ನಾವು ಅದನ್ನ ಮಾಡದೆ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಒಪ್ಪೋದಲ್ಲ. ಇಲ್ಲಿ ಸಚಿವರು ಹೇಳಿದ್ರು ಯಾವುದೋ CDL ಫೈನಲ್ ಅಂತ ಹೇಳಿ. ನೀವ್ಯಾಕೆ ತೀರ್ಮಾನ ಮಾಡ್ತೀರಾ ಅದೇ ಫೈನಲ್ ಅಂತ? ಇರ್ಲಿ, ನಿಮ್ಮ ಆಪ್ಷನ್ಸ್ ಏನಿದೆ, ಕೋರ್ಟ್ಗಳಲ್ಲಿ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಯ್ತು. ಅವಾಗ ನೀವು ನೋಡಿ, ನಾನು ಲೋಯರ್ ಕೋರ್ಟ್ಗೆ ಹೋದೆ, ಹೈಕೋರ್ಟ್ಗೆ ಹೋದೆ, ಸುಪ್ರೀಂ ಕೋರ್ಟ್ಗೆ ಹೋದೆ, ಏನ್ ಮಾಡ್ಲಿ ಅಂತ ಹೇಳಿದ್ರೆ ಯಾರು ನಾವು ಕ್ವಶನ್ ಮಾಡ್ತಾ ಇರಲ್ಲ, ನಿಮ್ಮನ್ನ ಕ್ವಶನ್ ಮಾಡ್ತಾ ಇರಲ್ಲ. ನೀವು ಯಾವ ಲೋಯರ್ ಕೋರ್ಟ್ ಇದೆ ಮುಗಿಸ್ಬಿಟ್ರಿ. ನನ್ನೇನೆ ಪ್ರಿಯಾಂಕಾ ಅವರು ಹೇಳಿದ್ರದ ಬಗ್ಗೆ, ಕೋರ್ಟ್ ಬಗ್ಗೆನೂ ಮಾತಾಡಿದ್ದಾರೆ. ನನ್ನ ಅದ್ರ ಬಗ್ಗೆ ಎಷ್ಟು ಮಾತಾಡಕ್ ಹೋಗಲ್ಲ. ನಿಮ್ಮ ಆಪ್ಷನ್ಸ್ ಏನಿದೆ, ನಿಮ್ ಕಳಕಳಿ ಇದ್ದಿದ್ರೆ, ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು. ನೀವು ಪ್ರಯತ್ನನೇ ಮಾಡ್ಲಿಲ್ಲ. ನೀವು ಪ್ರಯತ್ನನೇ ಮಾಡದೆ ನೀವು ಅಲ್ಲಿ ರಿಪೋರ್ಟ್ ಬಂತು, ಇಲ್ಲಿ ರಿಪೋರ್ಟ್ ಅಂದ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಸಾವಿಗೆ ಯಾರು ನ್ಯಾಯ ಕೊಡ್ತೀರಾ? ಇಲ್ಲಿ ಅಧ್ಯಕ್ಷರೇ, ನೀವು ಬೇರೆ ವಿಚಾರಗಳ ಬಗ್ಗೆ ನಾವು ಗಮನ ಕೊಡದಿದ್ರು ಈ ಸಾವಿಗೆ ನಾವು ನ್ಯಾಯ ಕೊಡ್ಬೇಕು.